ಓಕೆ, ಇನ್ನು ಸಾಕಷ್ಟು ಜನಕ್ಕೆ ಸಂಧಿವಾತ ಸಮಸ್ಯೆ ಅಂತ ಹೇಳಿ ಪ್ರಾರಂಭದಲ್ಲಿ ಗೊತ್ತಾಗೋದಿಲ್ಲ, ನೆಗ್ಲೆಕ್ಟ್ ಮಾಡ್ತಾ ಹೋಗ್ತಾರೆ. ಸೊ ಸಿವಿಯರ್ ಆದಾಗ ಏನೆಲ್ಲ ಕಾಂಪ್ಲಿಕೇಶನ್ ಅವರು ಎದುರಿಸಬೇಕಾಗತ್ತೆ? ಕಾಂಪ್ಲಿಕೇಶನ್ಸ್ ಏನೆಲ್ಲ ಆಗುತ್ತೆ ಅಂದರೆ ಇವಾಗ ಅದೇ ಕಂಟಿನ್ಯೂಸ್ ಆಗಿ ನಮ್ಮದು ಏನು ಹೇಳೋದು ಆರ್ಥ್ರೈಟಿಸ್ ಅಂತ ಬಂದಾಗ ಅದು ಜಾಯಿಂಟ್ ಎಫೆಕ್ಟ್ ಆಗೋದಂತ. ಸೊ ಹೇಗೆ ಆಗುತ್ತೆ ಅಂದರೆ ಆ ಪರ್ಟಿಕ್ಯುಲರ್ ಫ್ಲೂಯಿಡ್ ಇರುತ್ತೆ, ನಮ್ಮದು ಸೈನೋವಿಲ್ ಫ್ಲೂಯಿಡ್ ಅಂತಂದು ಇರುತ್ತೆ, ಅದು ನಮ್ಮದು ಬಾಡಿಯಲ್ಲಿ ಅಂದರೆ ಜಾಯಿಂಟಲ್ಲಿ ಕಡಿಮೆ ಆಗ್ತಾ ನಮ್ಮದು ಬೋನ್ಸ್ ಇರುತ್ತೆ, ನಮ್ಮ ಮೂಳೆಗಳು ಕೂಡ ಹತ್ತಿರ ಆಗೋವಂಥ ಹತ್ತಿರ ಆಗಿ ಏನಾಗುತ್ತೆ ನಮ್ಮದು ಮೂಮೆಂಟ್ಸ್ ಮಾಡ್ತಾ ಇದ್ರದ್ದು ಏನು ಹೇಳೋದು ಹತ್ತಿರ ಬಂತು, ಅದ್ರದ್ದು ಏನು ಹೇಳೋದು ಜಾಯಿಂಟ್ ಹತ್ತಿರ ಬಂತು, ಅದರದ್ದು ಓಸ್ಟಿಯೋಪೊರೋಸಿಸ್ ಅಂತ ಅಂದರೆ ಆ ಬೋನ್ ಡೆನ್ಸಿಟಿ ಕಡಿಮೆ ಆಗೋದಕ್ಕೆ ಚಾನ್ಸಸ್ ಅಂತ. ಆ ಒಂದು ಥರ ರೀತಿಯಲ್ಲಿ ಕಾಂಪ್ಲಿಕೇಶನ್ಸ್ ಥರ ಬರ್ಬೋದು. ಆಮೇಲೆ ಇವಾಗ ಹಾಗೆಲ್ಲ ಬಂದರೆ ಏನು ಮಾಡ್ತೀನಿ ಅಂದರೆ ಕಂಪ್ಲೀಟಾಗಿ ಅವರಿಗೆ ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಅಂತ ಅದರಲ್ಲಿ ಹಾಗೆ ಒಂದು ಏನು ಹೇಳೋದು ವೇ ಆಫ್ ಟ್ರೀಟ್ಮೆಂಟ್ನ ಕೆಲವರು ಚೂಸ್ ಮಾಡ್ತಾ ಇದ್ದಾರೆ. ಯಾಕೆ ಅಂದರೆ ಕಂಟಿನ್ಯೂಸ್ ಆಗಿ ಜಾಯಿಂಟ್ಸ್ ಅಬ್ರೇಷನ್ ಅಂದರೆ ಕನ್ನಡದಲ್ಲಿ ಜಾಯಿಂಟ್ ಹತ್ತಿರ ಬರುತ್ತೆ, ಹತ್ತಿರ ಬಂತು ಒಂದು ಫ್ರಿಕ್ಷನ್ ಇಂದ ಈ ರೀತಿ ಇದು ಬರೋದಂತ. ಸೊ ಹಾಗೆ ಬಂದಾಗ ಏನಾಗುತ್ತೆ ಅಂದರೆ ಜಾಯಿಂಟ್ ಕೂಡ ಆ ಬೋನದು ಡೆನ್ಸಿಟಿನೂ ಕಡಿಮೆ ಆಗುತ್ತೆ. ಸೊ ಅದಕ್ಕೆ ಓಸ್ಟಿಯೋಪೊರೋಸಿಸ್ ಅಂತ ಒಂದು ಕಾಯಿಲೆ ನಮಗೆ ಒಂದು ಕಾಂಪ್ಲಿಕೇಶನಲ್ಲಿ ನಾವು ಆ್ಯಡ್ ಮಾಡ್ತಾ ಹೋಗ್ಬೋದು. ಆಮೇಲೆ ಇನ್ನೊಂದು ಈ ಜಾಯಿಂಟಿಂದ ಮತ್ತು ಅವರಿಗೆ ಮೂಮೆಂಟ್ ರೆಸ್ಟ್ರಿಕ್ಷನ್ ಆಗ್ತಾ ಅವರದ್ದು ಸ್ವೆಲ್ಲಿಂಗ್ ಕೂಡ ಜಾಸ್ತಿ ಆಗುತ್ತೆ. ಆಮೇಲೆ ಈ ಒಂದು ಕಾಂಪ್ಲಿಕೇಶನ್ ಜಾಸ್ತಿ ಇನ್ನೂ ಹೆಚ್ಚಾಗಿ ಬರಬೇಕಂದ್ರೆ ಅವರಲ್ಲಿ ಡಯಾಬಿಟಿಕ್ ರೀತಿ ಕಾಯಿಲೆಗಳೇನಾದರೂ ಇದ್ದರೆ ಅವ್ರದ್ದು ಇನ್ಫ್ಲಮೇಷನ್ ಇನ್ನೂ ಜಾಸ್ತಿ ಆಗಲಿಕ್ಕೆ ಏನು ಹೇಳೋದು ಕಾರಣವಾಗುತ್ತೆ. ಓಕೆ, ಇನ್ನು ಬೇರೆ ಕಡೆ ಟ್ರೀಟ್ಮೆಂಟ್ ತಗೊಳ್ತಾ ಇರ್ತಾರೆ, ಸಂಧಿವಾತ ಸಮಸ್ಯೆ ಇದೆ ಅಂತ ಹೇಳಿ ಸಡನ್ ಆಗಿ ಅವರು ಹೋಮಿಯೋ ಕೇರ್ ಟ್ರೀಟ್ಮೆಂಟ್ ತಗೊಳ್ಬಹುದಾ, ಸ್ವಿಚ್ ಆನ್ ಆಗಬಹುದಾ, ಅಥವಾ ಏನಾದರೂ ಸಮಸ್ಯೆ ಉಂಟಾಗಬಹುದಾ ಅಂತ ಹೇಳೋದಾದ್ರೆ? ಇವಾಗ ಸಡನ್ ಆಗಿ ನೀವು ಹೋಮಿಯೋ ಕೇರ್ ಟ್ರೀಟ್ಮೆಂಟ್ ಹೋಮಿಯೋ ಕೇರ್ಗೆ ಬಂದಾಗ ಆಲ್ರೆಡಿ ನೀವು ಮೆಡಿಸಿನ್ಸಲ್ಲಿ ಇದ್ದಾಗ ಅದು ಆಲ್ರೆಡಿ ಏನು ಹೇಳೋದು ನಾನ್ ಸ್ಟಿರಾಯ್ಡಲ್ ಆ್ಯಂಟಿ ಇನ್ಫ್ಲಮೇಟ್ರಿ ಅಂದರೆ NSAID ಅಂತ ಮೆಡಿಸಿನ್ಸ್ ಗ್ರೂಪ್ ಇರುತ್ತೆ. ಸೊ ಅದು ನೀವು ಏನು ಹೇಳೋದು ತಗೋತಾ ಇರ್ತಾರೆ ಇವಾಗ. ಸೊ ಅದಕ್ಕೆ ನಾವು ಆ ಮೆಡಿಸಿನ್ಸ್ನ ಕಂಪ್ಲೀಟಾಗಿ ಸ್ಟಾಪ್ ಮಾಡಲಿಕ್ಕೆ ಹೇಳಲ್ಲ, ಯಾಕೆ ಅಂದರೆ ಅವ್ರದ್ದು ಬಾಡಿಯಲ್ಲಿ ಒಂದು ಡಿಪೆಂಡೆನ್ಸಿ ತೋರಿಸುತ್ತೆ. ಸೊ ಅದಕ್ಕೆ ಆ ಮೆಡಿಸಿನ್ಸ್ನ ನಾವು ಟೇಪರ್ ಡೌನ್ ಮಾಡ್ತೀವಿ. ಇವಾಗ ಯಾವ ರೀತಿಯಲ್ಲಿ ಮೆಡಿಸಿನ್ಸ್ ಹಾಕಿದ್ರು ಆ ಮೆಡಿಸಿನ್ಸ್ನ ನಾವು ಟೇಪರ್ ಡೌನ್ ಅಂದರೆ ಇವಾಗ ದಿನಕ್ಕೆ ಒಂದು 2-3 ಎಲ್ಲ ಹಾಕ್ತಾ ಇದೆ ಅಂದರೆ ಅದನ್ನು 2 ಮಾಡ್ತೀವಿ, ಆಮೇಲೆ 1 ಮಾಡ್ತೀವಿ, ಆಮೇಲೆ 2 days ಒನ್ಸು 3 days ಒನ್ಸ್ ಹಂಗೆ ಟೇಪರ್ ಡೌನ್ ಮಾಡಿ ನಾವು ನಮ್ಮದು ಅವರು ಇರೋ ಮೆಡಿಸಿನ್ಸ್ ಎಕ್ಸಿಸ್ಟಿಂಗ್ ಇರೋ ಮೆಡಿಸಿನ್ಸ್ನ ನಾವು ಕಡಿಮೆ ಸ್ಟಾಪ್ ಮಾಡ್ತೀವಿ. ಬಟ್ ಜೊತೆಯಲ್ಲಿ ನಮ್ಮ ಮೆಡಿಸಿನ್ಸ್ ಚಾಲುವಾಗಿರುತ್ತೆ, ಅಂದರೆ ಕಂಟಿನ್ಯೂ ಆಗಿ ನಾವು ಕೊಡ್ತಾ ಇರುತ್ತೆ. ಸೊ ನಮ್ಮ ಮೆಡಿಸಿನ್ಸ್ ಎಷ್ಟು ಬೇಗ ಅವ್ರ ಬಾಡಿ ಮೇಲೆ ಎಫೆಕ್ಟ್ ತೋರಿಸ್ತಾ ಇದೆಯೋ ಅಷ್ಟು ಬೇಗ ನಾವು ಅವರದ್ದು ಇರೋ ಮೆಡಿಸಿನ್ಸ್ ಎಕ್ಸಿಸ್ಟಿಂಗ್ ಮೆಡಿಸಿನ್ಸ್ನ ನಾವು ವಿಡ್ರಾ ಮಾಡ್ಬೋದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.